ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಕೌಡ. ಮಿನುಗು ತಾರೆ ಕಲ್ಪನಾ ಅವರ ಬಗ್ಗೆ ಈಗಲೂ ಕೂಡ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಒಂದು ವಿಶೇಷವಾದಂತಹ ಸೆಳೆತ ಇದೆ. ಅವರ ಅಭಿನಯ, ಅವರ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಸಾಕಷ್ಟು ಚಿತ್ರಗಳ ಮೂಲಕ ಕಲ್ಪನಾ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದಂಥ ಒಬ್ಬ ಅತ್ಯದ್ಭುತ ಕಲಾವಿದೆ ಅಂದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿಗೂ ಕೂಡ ಕಲ್ಪನಾ ಅವರ ಚಿತ್ರಗಳು ಟಿವಿಯಲ್ಲಿ ಬಂದಾಗ ಕಣ್ಣನ್ನ ಬಿಟ್ಟು ಬಿಡದಂಗೆ ಕೂತು ನೋಡುವಂತಹ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವರ ಸಿನಿಮಾಗಳನ್ನು ಈಗ ನೋಡಿದ್ರೂ ಕೂಡ ಏನೋ ಒಂದು ರೀತಿಯ ವೈಬ್ರೇಷನ್ ನಮ್ಮ ಒಂದು ದೇಹದಲ್ಲಿ ಉಂಟಾಗತ್ತೆ. ಯಾಕಂದ್ರೆ ಅಷ್ಟು ಅತ್ಯದ್ಭುತವಾಗಿ ಅಭಿನಯವನ್ನ ಮಾಡ್ತಾರೆ ನಟಿ ಕಲ್ಪನಾ ಅವರು. ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದ್ವಿಪಾತ್ರಗಳು ಅಂತ ಬಂದಾಗ ಸಾಕಷ್ಟು ಜನ ನಟಿಯರು ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಆದರೆ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ ನಟಿ ಯಾರು ಅಂತಂದ್ರೆ ಅದು ನಮ್ಮ ಕಲ್ಪನಾ ಅವರು. ಈ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದ್ರೆ ನೆನ್ಪಿರ್ಲಿ, ನಮ್ಮ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಅದು ಕಪ್ಪು ಬಿಳುಪು ಚಿತ್ರ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರಗಳು ಬರ್ತಾ ಇರುವಂತಹ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ನೀವು ಪಾತ್ರ ಮಾಡಬೇಕು ಅನ್ನುವಂಥ ಅವಕಾಶವನ್ನ ಕೊಟ್ಟದ್ದು ಕೂಡ ಬೇರಾರೂ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು. ಆ ರೀತಿಯ ಅಭಿನಯದ ಮೂಲಕವೇ ಜನರ ಮನಸ್ಸಿನಲ್ಲಿ ಜಾಗ ಮಾಡಿಕೊಂಡಿದ್ರು ಕಲ್ಪನಾ ಅವರು. ಅವರ ಅಭಿನಯಕ್ಕೆ ಮನಸ್ಸೋತವರೇ ಇಲ್ಲ. ಹಾಗಾಗಿ ಬಹುಶಃ ಅವರ ಅಭಿನಯಕ್ಕೆ ಮನಸೋತು ದ್ವಿಪಾತ್ರಗಳಲ್ಲಿ ಮಾಡಿದ್ರೆ ಅವರು ಸಕ್ಸಸ್ ಆಗ್ತಾರೆ ಅನ್ನುವ ಕಾರಣಕ್ಕಾಗಿ ಬಹುಶಃ ಅವರಿಗೆ ಅವಕಾಶ ಬಂದಿರಬಹುದು. ಕಲ್ಪನಾ ತರವೇ ನಟಿಸಬೇಕು ಅನ್ನುವಂಥ ನಟಿಯರು ಈಗಲೂ ಕೂಡ ಸಿಗ್ತಾರೆ. ಸಿನಿಮಾ ಜೀವನದಲ್ಲಿ ಟಾಪ್ಗೆ ಹೋಗಿ ನೆಲಕ್ಕೆ ಅಪ್ಪಳಿಸಿದ ಕಲ್ಪನಾ ತಮ್ಮದೇ ಸ್ಟೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಅವರದ್ದೇ ಆದಂಥ ಒಂದು ಸ್ಟೈಲ್ ಇತ್ತು. ಇವತ್ತಿಗೂ ಕೂಡ ನಟಿಯರು ಅದನ್ನ ಬಹಳಷ್ಟು ಜನ ಅನುಕರಣೆ ಮಾಡ್ತಾರೆ. ತಮ್ಮದೇ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಿದ್ರು ಕಲ್ಪನಾ ಅವರು. ಅಂತಹ ಕಲ್ಪನಾ ಚಿತ್ರ ಜೀವನದಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ. ಅದು ಕನ್ನಡದ ಮೊದಲ ನಾಯಕಿ ಅನ್ನುವಂತ ಒಂದು ಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದು ಕಪ್ಪು ಬಿಳುಪು ಚಿತ್ರ. ಆ ಸಿನಿಮಾದ ಹೆಸರೇ ಕಪ್ಪು ಬಿಳುಪು ಅನ್ನುವಂಥದ್ದು. ಆ ಚಿತ್ರದಲ್ಲಿ ನಟಿ ಕಲ್ಪನಾ ಅವರು ಡಬಲ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ನಿಮ್ಗೆ ಕಲ್ಪನಾ ಅವರು ಹೇಗೆ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೇಕು ಅನ್ನೋ ಆಸೆ ಆಗಿದ್ರೆ ಕಪ್ಪು ಬಿಳುಪು ಅನ್ನುವಂಥ ಒಂದು ಚಿತ್ರ ಬಹುಶಃ ಯೂಟ್ಯೂಬ್ ನಲ್ಲಿ ಇದ್ರೂ ಇರುತ್ತೆ ಅಥವಾ ಯಾವಾಗ್ಲಾರು ಟಿವಿಯಲ್ಲಿ ಹಾಕಿದಾಗ ಒಮ್ಮೆ ನೋಡಿ. ಅವರ ಅಭಿನಯ ಎಷ್ಟು ಅದ್ಭುತವಾಗಿ ಬಂದಿದೆ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಆ ಒಂದು ಚಿತ್ರ ಇದೆಯಲ್ಲ, ಅದು ಕಲ್ಪನಾ ಅವರ ಜೀವನದಲ್ಲಿ ಬಹಳ ವಿಶೇಷವಾಗಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಕಲ್ಪನಾ ಒಂದಲ್ಲ ಎರಡು ರೋಲ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಎರಡು ಕೂಡ ಬಹಳ ವಿಭಿನ್ನವಾದಂತಹ ಪಾತ್ರ. ಒಂದು ಪಾತ್ರ ವತ್ಸಲ ಆದರೆ ಮತ್ತೊಂದು ಪಾತ್ರ ಚಂದ್ರ ಎನ್ನುವಂತಹ ಎರಡು ಪಾತ್ರಗಳನ್ನು ಅವರು ಸರಿಯಾಗಿ ನಿಭಾಯಿಸಿದ್ದಾರೆ. ಮತ್ತೆ ಸಾಕಷ್ಟು ವ್ಯತ್ಯಾಸಗಳು ಕೂಡ ಇದೆ ಪಾತ್ರದಲ್ಲಿ. ಆ ವ್ಯತ್ಯಾಸವನ್ನ ನಾವು ಗುರುತಿಸಬಹುದು. ಆಮೇಲೆ ಕಲ್ಪನಾ ಕೇವಲ ಕನ್ನಡ ಭಾಷೆಯಲ್ಲೇ ಮಾತ್ರ ಈ ಚಿತ್ರವನ್ನ ಮಾಡಿದ್ರಾ, ಬೇರೆ ಭಾಷೆಗಳಲ್ಲೂ ಬಂದಿದ್ಯಾ? ಈ ಎರಡೂ ಪಾತ್ರಗಳನ್ನ ಅಷ್ಟೇ ಚೆನ್ನಾಗಿ ನಿರ್ವಹಿಸಿ ಆ ಪಾತ್ರಕ್ಕೆ ಅವರು ಒಂದು ನ್ಯಾಯವನ್ನ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಚಿತ್ರವೂ ಕೂಡ ಕಪ್ಪು ಬಿಳುಪು ಹೆಸರಿನ ಕಾದಂಬರಿಯನ್ನೇ ಆಧರಿಸಿರುವಂತಹ ಒಂದು ಚಿತ್ರ. ಅದೊಂದು ಕಾದಂಬರಿ ಆಧಾರಿತ ಚಿತ್ರ. ದ್ವಿಪಾತ್ರದಲ್ಲಿ ಆಕ್ಟ್ ಮಾಡಿರುವಂತಹ ಮೊದಲ ಹೀರೋಯಿನ್ ಅನ್ನುವ ಪಟ್ಟ. ಅದರ ಜೊತೆಗೆ ಈ ಒಂದು ಕಲ್ಪನಾ ಅವರ ಚಿತ್ರ ಏನಿದೆ ಇದರ ಒಂದು ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು. ಆ ಡಬಲ್ ರೋಲ್ ಮಾಡಿಯೇ ಇರಲಿಲ್ಲ. ಅದಕ್ಕೂ ಮೊದಲು ಯಾರೂ ಕೂಡ ಕನ್ನಡದ ನಟಿಯರು. ಮೊದಲು ಮಾಡಿದ್ದು ನಟಿ ಕಲ್ಪನಾ ಅವರು. ಅದಾದ ಮೇಲೆ ಆ ಒಂದು ಚಿತ್ರ ಬಹಳ ಹಿಟ್ ಆದ್ಮೇಲೆ ಅದು ತೆಲುಗುಗೂ ಹೋಗುತ್ತೆ ಸಿನಿಮಾ. ಆ ಒಂದು ಮೂಲಕ ಕಲ್ಪನಾ ಡಬಲ್ ರೋಲ್ ಮಾಡಿರುವಂತಹ ಕನ್ನಡದ ಮೊದಲ ನಟಿ ಅಂತಲೇ ಒಂದು ಖ್ಯಾತಿನ ಪಡ್ಕೊಳ್ತಾರೆ. 1969ರಲ್ಲಿ ಈ ಒಂದು ಕಪ್ಪು ಬಿಳುಪು ಚಿತ್ರ ರಿಲೀಸ್ ಆಗುತ್ತೆ. ಈ ಚಿತ್ರ ಪರಭಾಷೆಗೂ ರೀಮೇಕ್ ಆಗಿದೆ. ತಮಿಳು ಭಾಷೆಯಲ್ಲೂ ಈ ಚಿತ್ರ ಬಂದಿದೆ. ಆಮೇಲೆ ತೆಲುಗು ಭಾಷೆಗೂ ಕೂಡ ಚಿತ್ರ ರೀಮೇಕ್ ಆಗಿದೆ. ಯಾಕಂದ್ರೆ ಚಿತ್ರ ಅಷ್ಟು ಅತ್ಯದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಆಮೇಲೆ ಆ ಒಂದು ತಮಿಳು ಚಿತ್ರ ಯಾವುದಪ್ಪ ಅಂತಂದ್ರೆ ಏರುಲಂ ಒಲಿಯುಂ ಅನ್ನುವಂಥ ಒಂದು ಟೈಟಲ್ ಅನ್ನ ಇಟ್ಟು ತಮಿಳಿಗೆ ಅದನ್ನ ರೀಮೇಕ್ ಮಾಡ್ತಾರೆ. ಆಮೇಲೆ ತೆಲುಗು ಭಾಷೆಯಲ್ಲೂ ಕೂಡ ರೀಮೇಕ್ ಆಗುತ್ತೆ. ಅದು ಅಮ್ಮಾಯಿಲು ಅನ್ನುವಂತಹ ಚಿತ್ರ. ಸೊ ಡಬಲ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ಚಿತ್ರ
ಮತ್ತೆ ಮೊದಲ ಬಾರಿಗೆ ನಮ್ಮ ಕನ್ನಡದ ನಟಿ ಡಬಲ್ ರೋಲ್ ನಲ್ಲಿ ಮಾಡಿರುವಂತಹ ಖ್ಯಾತಿ ಅವರಿಗೆ ಸಿಕ್ಕಿದ್ರೆ ಅದೇ ಒಂದು ಸಿನಿಮಾ ತೆಲುಗು ಮತ್ತೆ ತಮಿಳಿಗೂ ಕೂಡ ರೀಮೇಕ್ ಆಗುತ್ತೆ ಎನ್ನುವಂತ ಒಂದು ಖ್ಯಾತಿ ಸಿಕ್ಕಿರುವಂತದ್ದು. ಸೊ ವಿಶೇಷ ಏನಪ್ಪಾ ಅಂತಂದ್ರೆ ನಟಿ ಕಲ್ಪನಾ ಅವರ ಒಂದು ಅಭಿನಯದಲ್ಲೂ ವಿಶೇಷತೆಯನ್ನು ನಾವು ಕಾಣಬಹುದು. ಡಬಲ್ ರೋಲ್ ನಲ್ಲಿ ಮಾಡಿದಂತಹ ಮೊದಲ ಚಿತ್ರ, ನಮ್ಮ ಕನ್ನಡದ ಮೊದಲ ಚಿತ್ರ, ಅದರಲ್ಲೂ ನಟಿಯರು ಅಂತ ಬಂದಾಗ, ಮೊದಲ ನಟಿ ಅಂತ ಬಂದಾಗ ಡಬಲ್ ರೋಲ್ ನಲ್ಲಿ ಆಕ್ಟ್ ಮಾಡದಂತ ಮೊದಲ ನಟಿ ಅಂದ್ರೆ ಅದು ಕಲ್ಪನಾ ಅನ್ನುವಂಥದ್ದು. ಮತ್ತೆ ಅದೇ ಚಿತ್ರ ತೆಲುಗು ತಮಿಳಿಗೆ ರೀಮೇಕ್ ಆಯಿತು ಅನ್ನುವಂಥದ್ದು ಬಹಳಷ್ಟು ಹೆಗ್ಗಳಿಕೆಗೆ, ಹೆಮ್ಮೆಗೆ ಪಾತ್ರವಾಗಿರುವಂತಹ ಒಂದು ಚಿತ್ರ, ಕಪ್ಪು ಬಿಳುಪು ಚಿತ್ರ, ಹಾಗೆ ಕಲ್ಪನಾ ಅವರ ಅಭಿನಯ. ಸೊ ಹಾಗಾಗಿ ಕಲ್ಪನಾ ಅವರ ಒಂದು ವಿಶೇಷತೆಗಳು ಅಂತಂದಾಗ, ಅವರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳು ಬೆಳಕಿಗೆ ಬಂದಾಗ ಕಲ್ಪನಾ ಅವರ ಬಗ್ಗೆ ನಮಗೆ ಆಶ್ಚರ್ಯ ಆಗೋದು ಸಹಜ. ಮತ್ತೊಮ್ಮೆ ಕಲ್ಪನಾ ಅವರ ಚಿತ್ರಗಳನ್ನ ನೋಡಬೇಕು ಅನಿಸುವುದು ಕೂಡ ಸಹಜ. ಸಾಧ್ಯ ಆದರೆ ಕಪ್ಪು ಬಿಳುಪು ಚಿತ್ರ ಟಿವಿ ಮೇಲೆ ಬಂದಾಗ ಮತ್ತೊಮ್ಮೆ ನೋಡಿ ಅದನ್ನ ಆನಂದಿಸಿ.